ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗಿರುವಂಥ ಇಂಪಾರ್ಟೆಂಟ್ ಸ್ಕೀಮ್ಸ್ ಆಲ್ ಓವರ್ ಇಂಡಿಯಾ ಏನೇನಿದೆಯೋ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ತಪ್ಪದೇ ನೋಡಿ. ಸ್ಕೀಮ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದ್ರೂ ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸ್ಕೀಮ್ಸ್ ಎಲ್ಲಿಂದಪ್ಪ ಓದೋದು ಅನ್ನೋದಾದರೆ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಕವರ್ ಆಗುತ್ತೆ. ಹಾಗಾಗಿ ತಪ್ಪದೆ ನೋಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾವು ಶುರು ಮಾಡೋಣ. ಮೊದಲನೇದಾಗೆ ಸುಭದ್ರಾ ಯೋಜನಾ ಸ್ಕೀಮ್ ಅಂತ SCH ಆಗಬೇಕಿತ್ತು. ಸುಭದ್ರಾ ಯೋಜನಾ SCH. ಓಕೆನಾ. ಸುಭದ್ರಾ ಯೋಜನಾ ಸ್ಕೀಮ್ ಅನ್ನೋದು ಇದು ಒಡಿಶಾಲಿ ಇರುವಂಥದ್ದು. ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ವುಮೆನ್ಗೆ ಕೊಡುವಂಥದ್ದು, ವುಮೆನ್ಗೆ ಆರ್ಥಿಕತೆ ಕೊಡೋದಕ್ಕೆ ಸಹಾಯವನ್ನು ನೀಡೋದಕ್ಕೆ ಸುಭದ್ರಾ ಯೋಜನಾ ಸ್ಕೀಮ್ ಅಂತ ತೊಗೊಂಬಂದಿದ್ದಾರೆ. ಇದು ಒಡಿಶಾಲಿ. ಎರಡನೇದು ಬಂದು ರೈತು ಭರೋಸಾ ಅಂತ. ಇದು ತೆಲಂಗಾಣಲ್ಲಿ ಇರುವಂಥದ್ದು. ತೆಲಂಗಾಣ ಗೌರ್ಮೆಂಟ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಫಾರ್ಮರ್ಸ್ಗೆ ಎಸ್ಪೆಷಲಿ ಕೊಡ್ತಾ ಇರುವಂಥದ್ದು. ಫಾರ್ಮರ್ಸಲ್ಲಿ ನಡೆಯುವಂಥ ಆತ್ಮಹತ್ಯೆ ಅಥವಾ ಅವ್ರಿಗೆ ಹಣಕಾಸಿನ ತೊಂದರೆಯನ್ನು ತಡೆಯೋದಕ್ಕೋಸ್ಕರ, ಅವ್ರಿಗೆ ಒಂದು ಆರ್ಥಿಕ ಸುರಕ್ಷತೆಯನ್ನು ನೀಡೋದಕ್ಕೋಸ್ಕರ ರೈತ ಭರೋಸಾ ಅನ್ನೋದನ್ನು ಅವರು ಶುರು ಮಾಡಿದ್ದಾರೆ. ಸ್ಕೀಮ್ ಇದು ತೆಲಂಗಾಣದಲ್ಲಿ ನಡೆಯುವಂಥದ್ದು. ಓಕೆ. ಮೂರನೇದು ರಿಸೆಟ್ ಪ್ರೋಗ್ರಾಮ್. ಈ ರಿಸೆಟ್ ಪ್ರೋಗ್ರಾಮ್ನ ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇರೋದು. ಓಕೆ, ಸೆಂಟ್ರಲ್ ಗೌರ್ಮೆಂಟಿಂದ. ಇದು ರಿಟೈರ್ಡ್ ಸ್ಪೋರ್ಟ್ಸ್ ಪರ್ಸನ್ ಎಂಪವರ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಎಂಟೈರ್ ರಿಸೆಟ್ ಅಂದರೆ ರಿಟೈರ್ಡ್ ಸ್ಪೋರ್ಟ್ಸ್ ಪರ್ಸನ್ ಎಂಪವರ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗುತ್ತೆ. ಓಕೆ, ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ ರಿಟೈರ್ ಆಗಿದ್ದಾರೋ ಅವ್ರಿಗೆ ಒಳ್ಳೆಯ ಜೀವನವನ್ನು ನೀಡೋದಕ್ಕೋಸ್ಕರ ರಿಸೆಟ್ ಪ್ರೋಗ್ರಾಮ್ ನಡೆಸ್ತಾ ಇದೆ. ಎಲಿವೇಟ್. ಈ ಎಲಿವೇಟ್ 2024, ಓಕೆನಾ, ಇದು ಶುರು ಮಾಡಿರೋದು ಕರ್ನಾಟಕ ಗೌರ್ಮೆಂಟಿಂದ. ಇದು ಪ್ರತಿಯೊಂದು ಸ್ಟಾರ್ಟಪ್ಗೆ, ಹೊಸದಾಗಿ ಶುರುವಂಥ ಸ್ಟಾರ್ಟಪ್ಗೆ 50 ಲಕ್ಷದವರೆಗೂ ನಿಮಗೆ ಹಣಕಾಸಿನ ನೆರವು ನೀಡ್ತೀವಿ ಲೋನ್ಸ್ ಮೂಲಕ ಅಂತ ಎಲಿವೇಟ್ 2024 ಪ್ರೋಗ್ರಾಮ್ನ ಕರ್ನಾಟಕ ಗೌರ್ಮೆಂಟ್ ತೊಗೊಂಬಂದಿದೆ. ಐದನೇದು ದೀಪಂ 2.0. ಇದು ಆಂಧ್ರ ಪ್ರದೇಶಲ್ಲಿ ಇರುವಂಥ ಸ್ಕೀಮು. ಫ್ರೀ ಗ್ಯಾಸ್ ಸಿಲಿಂಡರ್ಸ್ಗೆ ಕೊಡುವಂಥದ್ದು. ಓಕೆ, ಒಂದಷ್ಟು ಕ್ರೈಟೀರಿಯಾಯಿಂದ ಫ್ರೀ ಗ್ಯಾಸ್ ಸಿಲಿಂಡರ್ಸ್ನ ಅವ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ದೀಪಂ ಅನ್ನೋದು ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟಿದ್ದು ಆಂಧ್ರ ಪ್ರದೇಶಲ್ಲಿ ನಡೀತಾ ಇದೆ. ಆರನೇದು ಗ್ರೋ ಇನಿಷಿಯೇಟಿವ್. ಈ ಗ್ರೋ ಇನಿಷಿಯೇಟಿವ್ ಬಂದು ನೀತಿ ಆಯೋಗ್ ತೊಗೊಂಬಂದಿರುವಂಥ ಸ್ಕೀಮು. ಇಂಡಿಯಾಲಿ ಇರುವಂಥ ವೇಸ್ಟ್ ಲ್ಯಾಂಡ್ ಏನಿದೆ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೋಸ್ಕರ, ಅದನ್ನು ವೆಟ್ಲ್ಯಾಂಡ್ ಆಗೋ ಅಥವಾ ಇನ್ಯಾವುದಾದ್ರೂ ಪ್ರಯೋಜನಕ್ಕೆ ಬರುವಂತಹ ಭೂಮಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಇರುವಂತಹ ಯೋಜನೆ ಯಾವುದಪ್ಪ ಅಂದರೆ ಅದು ಗ್ರೋ ಇನಿಷಿಯೇಟಿವ್ ನೀತಿ ಆಯೋಗಿಂದ ಆಗಿರೋದು. ಏಳನೇದು ಕಲೈಗ್ನಾರ್ ಹ್ಯಾಂಡಿಕ್ರಾಫ್ಟ್ಸ್ ಸ್ಕೀಮ್ ಅಂತ. ಇದು ತಮಿಳುನಾಡು ಗೌರ್ಮೆಂಟಿಂದ ಆಗಿರೋದು. ಪ್ರತಿಯೊಂದು ಆರ್ಟಿಷನ್ಸ್ ಮತ್ತು ಕ್ರಾಫ್ಟ್ಸ್ಮನ್ ಯಾರ್ಯಾರಿದ್ದಾರೆ ಅವರ ಕುಟುಂಬಕ್ಕೆ ಸಹಾಯ ಆಗಲಿ ಅಂತ ಈ ಸ್ಕೀಮ್ನ ತಮಿಳುನಾಡು ಗೌರ್ಮೆಂಟ್ ಶುರು ಮಾಡಿದೆ. ಓಕೆ. ಎಂಟನೇ ಸ್ಕೀಮು NTR ಭರೋಸಾ ಪೆನ್ಷನ್ ಸ್ಕೀಮ್. ಓಕೆ, ಇದು ಆಂಧ್ರ ಪ್ರದೇಶ. ಇದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಆಗಿದೆ. ಎಲ್ಡರ್ಲಿ, ಡಿಸೇಬಲ್ಡು ಹಾಗೆ ವಿಡೋಡ್ ಸಿಟಿಸನ್ಸ್ಗೆ ಇರುವಂಥ NTR ಭರೋಸಾ ಪೆನ್ಷನ್ ಸ್ಕೀಮ್. ಇದೊಂದು ಪೆನ್ಷನ್ ಸ್ಕೀಮ್, ನೆನ್ಪಿಟ್ಕೊಳ್ಳಿ. ಓಕೆ. ಒಂಬತ್ತನೇದು IT ಸಕ್ಷಮ್ ಯುವ ಸ್ಕೀಮ್. ಇದು ಹರಿಯಾಣಲ್ಲಿ ಇರುವಂಥದ್ದು. ಓಕೆ, IT ಸ್ಕಿಲ್ಸ್ನ ಯುವ ಜನರಲ್ಲಿ ಯಾರ್ಯಾರು ಕೆಲಸಕ್ಕೆ ಹೋಗ್ತಾ ಇಲ್ವೋ ಈ ಯುವ ಜನರಲ್ಲಿ ಅವ್ರನ್ನಲ್ಲಿ ಎಂಪವರ್ ಮಾಡೋದಕ್ಕೋಸ್ಕರವಂತ ತಂದಿರೋ ಸ್ಕೀಮ್ ಇದು ಹರಿಯಾಣಲ್ಲಿ. ಇನ್ನು 10ನೇದು ಮುಖ್ಯಮಂತ್ರಿ ಮಜ್ನಿ ಲಡ್ಕಿ ಬಹಿನ್ ಯೋಜನಾ. ಇದು ಮಹಾರಾಷ್ಟ್ರಲ್ಲಿ ಇರುವಂತಹ ಸ್ಕೀಮ್ ಇದು. ಓಕೆ, ಇವಾಗ ಸದ್ಯಕ್ಕೆ 1500 ರೂಪೀಸ್ ಪ್ರತಿಯೊಬ್ಬ ವುಮೆನ್ಗೆ ಅವರು ಕೊಡ್ತಾ ಇರುವಂಥ ದುಡ್ಡು. ನಮ್ಮಲ್ಲಿ ಇರುವಂತಹ ಭಾಗ್ಯಲಕ್ಷ್ಮಿ ಥರ 2000 ರೂಪಾಯಿಗೆ ಅವ್ರಿಗೆ 1500 ರೂಪೀಸ್ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರ ಗೌರ್ಮೆಂಟಿಂದ. 11ನೇದು ಪಿರುಲ್ ಲಹವ್ ಪೈಸೆ ಪಾವೋ ಅಂತ. ಇದು ಉತ್ತರಾಖಂಡ ಗೌರ್ಮೆಂಟ್ ತಂದಿರೋದು. ಉತ್ತರಾಖಂಡಲ್ಲಿ ಏನಾಗಿದೆ ಅಂದರೆ ಬಹಳಷ್ಟು ಫಾರೆಸ್ಟ್ ಫೈರ್ಸ್ ಆಗ್ತಾ ಇದೆ. ಹಾಗಾಗಿ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಪಿರುಲ್ ಲಹವ್ ಪೈಸೆ ಪಾವೋ ಅಂತ ಸ್ಕೀಮ್ನ ಶುರು ಮಾಡಿದ್ದಾರೆ. 12ನೇದು ಉನ್ನತಿ. ಭಾಳ ಇಂಪಾರ್ಟೆಂಟ್ ಸ್ಕೀಮ್ ಇದು. ಉನ್ನತಿ ಯೋಜನಾ. ಇದನ್ನು ಎಕ್ಸ್ಪ್ಯಾಂಡ್ ಅಂತಲೂ ಕೇಳ್ಬೋದು ಫುಲ್ ಫಾರ್ಮ್ ಆಗಿ. ಉನ್ನತಿ ಅಂದರೆ ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್.
ಇದು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ಕೊಡ್ತಾ ಇರುವಂಥ ಸ್ಕೀಮ್ ಇದು. ಇಲ್ಲಿ ಎಸ್ಪೆಷಲಿ ನಾರ್ತ್ ಈಸ್ಟ್ ರೀಜನಲ್ಲಿ, ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿದೆ ಅಲ್ಲಿ ಇಂಡಸ್ಟ್ರೀಸ್ನ ತೊಗೊಂಡು ಬಂದು ಅಲ್ಲಿ ಎಂಪ್ಲಾಯ್ಮೆಂಟ್ನ ಕೊಡೋದಕ್ಕೋಸ್ಕರವಂತ ಇರುವಂಥ ಸ್ಕೀಮ್ ಯಾವುದಪ್ಪ ಅಂದರೆ ಅದು ಉನ್ನತಿ ಯೋಜನಾ ಆಗುತ್ತೆ. 13 CM ಸಾತ್ ಅಂತ, ಇದು ತ್ರಿಪುರ ಗೌರ್ಮೆಂಟ್ ಕಡೆಯಿಂದ ನಡೀತಾ ಇರುವಂಥ ಸ್ಕೀಮ್ ಆಗಿದೆ. ಇಲ್ಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುವಂಥ ನಿಟ್ಟಿನಲ್ಲಿ ಈ ಸ್ಕೀಮ್ ಕಾರ್ಯಗತವಾಗಿದೆ. 14 ರಾಜ್ಯ ವಿಶ್ವತ್ ಸ್ಕೀಮ್ ಅಂತ, ಇದು ರಾಜ್ಯ ವಿಶ್ವತ್ ಸ್ಕೀಮ್ ಅನ್ನೋದು ಹರಿಯಾಣ ಗೌರ್ಮೆಂಟಿಂದ ನಡೀತಾ ಇರೋದು. ಸ್ಟಾಪ್ ಸ್ಟಬಲ್ ಬರ್ನಿಂಗ್ ಅಂದರೆ ಏನು, ವೀಟ್ ಬೆಳೆದ ಮೇಲೆ ಏನಪ್ಪ ಗೋಧಿ ಬೆಳೆದ ಮೇಲೆ ಅವರು ಕಳೆಗಳನ್ನೆಲ್ಲ ಅವರು ಕೀಳೋದಕ್ಕಿಂತ ಏನು ಬೆಂಕಿ ಹಚ್ತಾರೆ, ಅದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಅಂತ ತಂದಿರುವಂಥ ಸ್ಕೀಮು ರಾಜ್ಯ ವಿಶ್ವತ್ ಸ್ಕೀಮ್ ಅಂತ ಹರಿಯಾಣ ಗೌರ್ಮೆಂಟಿಂದ. 15 ಯೂನಿಫೈಡ್ ಪೆನ್ಷನ್ ಸ್ಕೀಮು. ಈ ಯೂನಿಫೈಡ್ ಪೆನ್ಷನ್ ಸ್ಕೀಮ್ನ ಮೊದಲನೇದಾಗಿ ಇಂಪ್ಲಿಮೆಂಟ್ ಮಾಡಿರುವಂಥ ಸ್ಟೇಟ್ ಯಾವುದು ನಮ್ಮ ಇಂಡಿಯಾಲಿ ಅಂತ ಅಂದರೆ ಅದು ಮಹಾರಾಷ್ಟ್ರ ಆಗುತ್ತೆ. 16 ಬನಾಖೈ ಸ್ಕೀಮ್ ಅಂತ, ಇದು ಮಿಜೋರಾಂ ಗೌರ್ಮೆಂಟಿಂದ ನಡೀತಾ ಇರುವಂಥ ಸ್ಕೀಮು. ಇಲ್ಲಿ ಸ್ಮಾಲ್ ಫಾರ್ಮರ್ಸ್ಗೆ ಮತ್ತು ಎಂಟರ್ಪ್ರೆನರ್ಸ್, ಅವಾಗ ತಾನೇ ಉದ್ಯಮ ಶುರು ಮಾಡಬೇಕು, ಸಣ್ಣ ಸಣ್ಣ ಎಂಟರ್ಪ್ರೆನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರುವಂಥ ಸ್ಕೀಮ್ ಆಗಿದೆ. ಇದು ಭಾಳ ಇಂಪಾರ್ಟೆಂಟು. 17 PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ. ಈ ಸ್ಕೀಮಲ್ಲಿ ಏನಪ್ಪ ಅಂತ ಅಂದರೆ 300 ಯೂನಿಟ್ಸ್ ಫ್ರೀ ಎಲೆಕ್ಟ್ರಿಸಿಟಿ ಪ್ರತಿ ತಿಂಗಳು 1 crore ಫ್ಯಾಮಿಲೀಸ್ಗೆ ಕೊಡಬೇಕು ಅಂತ ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು, PM ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿರುವಂಥ ಯೋಜನಾ. ಎಷ್ಟು ಯೂನಿಟ್ಸ್ ಅಂದರೆ 300 ಯೂನಿಟ್ಸು, 1 crore ಮನೆಗಳಿಗೆ ಪ್ರತಿ ತಿಂಗಳು ಕೊಡಬೇಕು ನಾವು ಫ್ರೀ ಎಲೆಕ್ಟ್ರಿಸಿಟಿ ಅಂತ. ನೆಕ್ಸ್ಟು ಗೃಹ ಆಧಾರ್. ಗೃಹ ಆಧಾರ್ ಎಲ್ಲಿರೋದಪ್ಪ ಅಂದರೆ ಅದು ಗೋವಾಲಿ ಇರೋದು. ಇದು ನಮ್ಮ ಗೃಹಲಕ್ಷ್ಮಿ ಥರನೇ ಯೋಜನೆ. ಫಿನಾನ್ಷಿಯಲ್ ಸಪೋರ್ಟು ಹೋಮ್ ಮೇಕರ್ಸ್, ಯಾರ್ಯಾರು ಮಹಿಳೆಯರು ಕೆಲಸಕ್ಕೆ ಹೋಗೋದಿಲ್ವೋ ಅಂಥ ಮಹಿಳೆಯರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡುವಂಥ ಗೃಹ ಆಧಾರ್ ಸ್ಕೀಮ್ ಆಗಿದೆ. ಶ್ರೀ ರಾಮ್ಲೀಲಾ ದರ್ಶನ್ ಸ್ಕೀಮು, ಇದು ಮಾಡ್ತಾ ಇರೋದು ಛತ್ತೀಸ್ಗಢದಿಂದ. ಶ್ರಮಿಕ್ ಬಶೀರಾ ಸ್ಕೀಮ್ ಅಂತ, ಇದು ಫಿನಾನ್ಷಿಯಲ್ ಸಪೋರ್ಟು ಲೇಬರ್ಸ್ಗೆ ಕೊಡ್ತಾ ಇರೋವಂಥದ್ದು. ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಲೇಬರ್ಸ್ ಆಗಿ, ಲೇಬರ್ ಕ್ಲಾಸ್ ಅವ್ರಿಗೆ ಕೊಡ್ತಾ ಇರುವಂಥ ಸ್ಕೀಮು ಶ್ರಮಿಕ್ ಬಶೀರಾ ಸ್ಕೀಮು ಗುಜರಾತ್ ಗೌರ್ಮೆಂಟ್ ಇಂದ. 21 ನೀನ್ಗಲ್ ನಾಲಮ್ಮ ಸ್ಕೀಮ್ ಅಂತ, ಇದು ತಮಿಳ್ನಾಡು ಗೌರ್ಮೆಂಟ್ ಕಡೆಯಿಂದ ನಡೀತಿರುವಂಥ ಸ್ಕೀಮು. ಇದು ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಆಗಿರೋದಿಲ್ಲ, ಓಕೆನಾ. ಇದು ಈ ಸ್ಕೀಮ್ ಮಹತ್ವ ಏನಪ್ಪ ಅಂತ ಅಂದರೆ ಭಾಳಷ್ಟು ಯೋಜನೆಗಳಲ್ಲಿ ಬೆನಿಫಿಷರೀಸ್ ಅಂದರೆ ತುಂಬ ಜನ ಎನ್ರೋಲ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ತಾ ಇರ್ತಾರೆ, ಅವ್ರನ್ನ ಎಲ್ಲರನ್ನೂ ಕನೆಕ್ಟ್ ಮಾಡುವಂತಹ ಸ್ಕೀಮ್ ಯಾವುದು ಅಂದರೆ ನೀನ್ಗಲ್ ನಾಲಮ್ಮ ಸ್ಕೀಮ್ ಆಗಿದೆ. ಓಕೆ, ಇದೊಂದು ಬೆನಿಫಿಷರಿ ಔಟ್ರೀಚ್ ಪ್ರೋಗ್ರಾಮ್ ಆಗುತ್ತೆ, ಬೆನಿಫಿಷರಿ ಔಟ್ರೀಚ್ ಪ್ರೋಗ್ರಾಮ್ ಆಗುತ್ತೆ. ಓಕೆ, ಆಮೇಲೆ 100% ಜಲ್ ಜೀವನ್ ಮಿಷನ್ ಎಲ್ಲಿ ಕಂಪ್ಲೀಟ್ ಆಗಿರೋದು ಅಂದರೆ ಅಂದಿರೋದು ಅರುಣಾಚಲ್ ಪ್ರದೇಶಲ್ಲಿ 100% ಜಲ್ ಜೀವನ್ ಸ್ಕೀಮ್ ಆಗಿದೆ. 23 ಮ್ಯೂವಾ ಸ್ಕೀಮ್ ಅಂತ, ಇದು ಉತ್ತರ ಪ್ರದೇಶಲ್ಲಿ ಆಗಿರುವಂಥದ್ದು ಸ್ಕೀಮು. ಯೂತ್ ಎಂಪವರ್ಮೆಂಟ್ ಎಂಟರ್ಪ್ರೆನರ್ಸ್ ಎಂಪವರ್ಮೆಂಟ್ಗೋಸ್ಕರ ಮಾಡಿರುವಂಥ ಸ್ಕೀಮ್. 24 ಮುಖ್ಯಮಂತ್ರಿ ನಿಜುತ್ ಮೌನಾ ಸ್ಕೀಮ್ ಅಂತ, ಇದು ಅಸ್ಸಾಮಿಂದ. ಇದು ಚೈಲ್ಡ್ ಮ್ಯಾರೇಜಸ್ಗೆ ಏನು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅದ್ರ ವಿರುದ್ಧವಾಗಿ ಇರುವಂತಹ ಸ್ಕೀಮು ಮುಖ್ಯಮಂತ್ರಿ ನಿಜುತ್ ಮೌನಾ ಸ್ಕೀಮ್ ಆಗಿದೆ. ಆಪರೇಷನ್ ಕಾಮಧೇನು ಜಮ್ಮು ಕಾಶ್ಮೀರಲ್ಲಿ ಶುರುವಾಗಿರೋದು. ಓಕೆ, ಶಿಕ್ಷಾ ಕೋ ಪೈಲಟ್ ಇದೊಂದು ಡಿಜಿಟಲ್ ಟೂಲು, ಓಕೆನಾ, AI ಪವರ್ ಆಗಿದೆ, ಕರ್ನಾಟಕ ಗೌರ್ಮೆಂಟಿಂದ ನಡೆಸ್ತಾ ಇರೋದು. ಸ್ವಯಂ ಸ್ಕೀಮ್ ಅಂತ, ಇದು ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಯೂತ್ಗೆ ಕೊಡುವಂಥದ್ದು, ಒಡಿಶಾ ಗೌರ್ಮೆಂಟಿಂದ ಇರುವಂಥ ಸ್ಕೀಮ್. ಮುಖ್ಯಮಂತ್ರಿ ವಿಶ್ವಕರ್ಮ ಪೆನ್ಷನ್ ಯೋಜನಾ, ಓಕೆನಾ, ಇದು ರಾಜಸ್ಥಾನ್ ಗೌರ್ಮೆಂಟಿಂದ ಪೆನ್ಷನ್ ಆರ್ಟಿಷನ್ಸ್ಗೆ ಅಂದರೆ ಕಲಾಕಾರರಿಗೆ ಕೊಡುವಂತಹ ಪೆನ್ಷನ್ ಸ್ಕೀಮ್ ಆಗಿದೆ.
ಇನ್ನು 29 ಪಿ ಎಮ್ ಜುಗ ಮಿಷನ್ ಅಂತ. ಇದು ಇರೋದು ಟ್ರೈಬಲ್ಸ್ಗೆ ಎಂಪವರ್ಮೆಂಟ್ಗೋಸ್ಕರ. ಟ್ರೈಬಲ್ಸ್ಗೆ ಮಾಡಿರುವಂಥ ಪರ್ಟಿಕ್ಯುಲರ್ ಸ್ಕೀಮ್ ಯಾವುದು ಅಂದರೆ ಪಿ ಎಮ್ ಜುಗ ಮಿಷನ್ ಆಗುತ್ತೆ. ಓಕೆ, 30ನೇದು ಲಾಸ್ಟ್ ಒನ್ ಸಂಜೀವಿನಿ ಯೋಜನಾ ಅಂತ. ಇದು ಡೆಲ್ಲಿ ಗೌರ್ಮೆಂಟಿಂದ ಆಗಿರೋದು. ಫ್ರೀ ಹೆಲ್ತ್ ಕೇರ್ ಯಾರ್ಯಾರಿಗೆ ಅಂದರೆ 60 ಇಯರ್ಸ್ ಆ್ಯಂಡ್ ಅಬವ್ಗೆ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಫ್ರೀ ಹೆಲ್ತ್ ಕೇರ್ ನಾವು ಕೊಡ್ತೀವಿ ಅಂತ. ಸಂಜೀವಿನಿ ಯೋಜನಾ ಇದು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಇವತ್ತಿನ ವೀಡಿಯೋದ್ರಲ್ಲಿ ನಾವು 30 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ನಾವು ನೋಡಿದ್ವಿ. ಯಾವುದು ಸ್ಕೀಮ್ಸ್ ರಿಲೇಟೆಡು ಆಲ್ ಓವರ್ ಇಂಡಿಯಾ. ಈ 30 ಸ್ಕೀಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಕೀಮ್ಸಲ್ಲಿ ಏನೇನು ಕೇಳ್ಬೋದು ಅಂತ ಅಂದರೆ, ಮೊದಲನೇದಾಗಿ ಈ ಸ್ಕೀಮ್ ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಕೇಳ್ಬೋದು. ಆಮೇಲೆ ಯಾವ ಸ್ಟೇಟ್ ಮಾಡಿದೆ ಅಂತ ಕೇಳ್ಬೋದು ಸ್ಟೇಟ್ ಆದರೆ, ಅಥವಾ ಪರ್ಟಿಕ್ಯುಲರಾಗಿ ತುಂಬ ಡೀಪ್ ಏನಾದರೂ ಹೋದರೆ, ಉದಾಹರಣೆಗೆ ಎಷ್ಟು ಕೊಡ್ತಾರೆ ಮಹಾರಾಷ್ಟ್ರ ಅಲ್ಲಿ ಅಂತ ಇತ್ತಲ್ವ, 1500 ರೂಪೀಸ್ ಕೊಡ್ತಾರೆ ಅಂತ, ಆ ಥರ ಡೀಟೇಲಾಗಿ ಕೇಳುವಂಥ ಚಾನ್ಸಸ್ ಇದೆ. ಸೊ ಈ 3 ಥರ ಅವರು ಕೇಳ್ಬೋದು ಎಕ್ಸಾಮ್ನಲ್ಲಿ. ಗೋತ್ರೂ ಮಾಡಿ ಈ PDF ನ. ಓಕೆ, ಇನ್ನೊಂದಷ್ಟು ನಿಮಗೆ ಪಾಯಿಂಟ್ ಸಿಕ್ಕಿದ್ರೆ ಇಲ್ಲೇ ಆ್ಯಡ್ ಮಾಡ್ಕೊತ ಹೋಗ್ಬೋದು ನೀವು. ಓಕೆ, ಮುಂದಿನ ವೀಡಿಯೋದ್ರಲ್ಲಿ ನಾವು ಭೇಟಿಯಾಗೋಣ. ವಿಡಿಯೋ ಲೈಕ್ ಆಗಿದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದ್ರಲ್ಲಿ ನಾವು ಭೇಟಿಯಾಗೋಣ. ಶುಭವಾಗಲಿ.